Hi everyone, this is Pooja from Celebrites Weddings and Events. ನೀವೇನಾದರೂ ಈ ಚಾನಲ್ಗೆ ಫಾರ್ ದ ಫಸ್ಟ್ ಟೈಮ್ ಬಂದಿದ್ದರೆ ಈ ಚಾನಲಲ್ಲಿ ಕಂಪ್ಲೀಟ್ ಇವೆಂಟ್ಸ್ ಬಗ್ಗೆ, ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಬಗ್ಗೆ, ಅಕಾಡೆಮಿ ಬಗ್ಗೆ, ನನ್ನ ಸ್ಟೂಡೆಂಟ್ಸ್ ಲೈವ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಪೋಸ್ಟ್ ಮಾಡ್ತಿರ್ತೀವಿ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವೀಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ಆ್ಯಂಡ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ನನಗೆ ಹೇಳಬೇಕು ಅಂದ್ಕೊಂಡ್ರೆ ಕಮೆಂಟ್ ಸೆಕ್ಷನ್ಸಲ್ಲಿ ತಿಳಿಸಿ. ಸೊ ಈ ವ್ಲಾಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ನನ್ನ ಸ್ಟೂಡೆಂಟ್ಸ್ 12th ಬ್ಯಾಚ್ ಸ್ಟೂಡೆಂಟ್ಸ್ಗೆ ಫಾರ್ ದ ಫಸ್ಟ್ ಟೈಮ್ ಬಲೂನ್ ಕ್ಲಾಸಸ್ ಹೇಳ್ಕೊಟ್ಟಾಗ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಸೊ ಹೆಂಗೆ ಅನಿಸ್ತು ಅವ್ರಿಗೆ ಸೆಟಪ್ಸ್ ಮಾಡೋದು, ಹೇಗೆ ಕಲಿತಾ ಇದ್ದಾರೆ, ಏನೇನು ಕಲಿತಾ ಇದ್ದಾರೆ, ಏನು ಅಂದ್ಕೊಂಡೊಂದು ಕ್ಲಾಸಿಗೆ ಜಾಯ್ನ್ ಆಗಿದ್ರು, ಫಸ್ಟ್ ಡೇಯಲ್ಲಿ ಅವರ ಔಟ್ಕಮ್ ಹೇಗಿದೆ, ಸೊ ಅದನ್ನೆಲ್ಲ ನಾನು ಲೈವ್ ಆಗಿ ಶೂಟ್ ಮಾಡಿಸಿರ್ತೀನಿ. ಸೊ ಅದು ನಿಮಗೆ ಈ ವಿಡಿಯೋದಲ್ಲಿ ಇರುತ್ತೆ, ಫುಲ್ ವಿಡಿಯೋ ಇರುತ್ತೆ. ಹೋಗಿ ನೋಡಿ, ಫುಲ್ಲಾಗಿ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಹೋಗಿ ನೋಡೋಣ. ನಾನೇನು ಕಾಂಪಿಟೇಷನ್ ರನ್ ಮಾಡ್ತಾ ಇಲ್ಲ, ನನಗೆ ಪರ್ಫೆಕ್ಷನ್ ಇಂಪಾರ್ಟೆಂಟು, ಸ್ಮೂತ್ನೆಸ್ ಇಂಪಾರ್ಟೆಂಟು. ಈಸ್ ಆಲ್ ಬಲೂನ್ಸ್ ಇನ್ ಗುಡ್ ಶೇಪ್, ಸೈಜ್. ಈ ಕಡೆ ಬಂದು ನೋಡಿ ಯಾರೆಲ್ಲ ಸ್ಪೀಡ್ ಇದ್ದರು ಎಲ್ಲರೂ, ಮತ್ತು ಏನು ಕಾನ್ಸೆಪ್ಟ್ ನೀವು ಹೇಳಿದರೆ ಅದನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಬೇಗ ಬೇಗ ಮಾಡಿದ್ರು. ಟೈಮ್ ವೇಸ್ಟ್ ಮಾಡಿಲ್ಲ ಎಲ್ಲಿನೂ. ನಾನು ಬಲೂನ್ಸ್ ಮುಟ್ಟಿನೇ ಎಷ್ಟೊಂದು ಇಯರ್ಸ್ ಆಗೋಗಿತ್ತು, 5 to 6 years ಆಗಿತ್ತು. ಸೊ ನಾನು ಬಂದ ತಕ್ಷಣ ಪ್ರೆಸ್ಸರಲ್ಲಿ ಇದು ಮಾಡಿದಾಗೆ ಬಿಟ್ಬಿಟ್ಟೆ, ಲೈಕ್ ಆ ವೈಬ್ರೇಷನ್ಗೆ ಭಯ ಆಯ್ತು ಏನಿದು ಅಂತ. ಆ್ಯಂಡ್ ಐ ವಾಸ್ ವೆರಿ, ನಾನು ಮಾಡ್ತೀನೋ ಇಲ್ವೋ. ಆ್ಯಂಡ್ ಆ ಡೆಕೋರೇಷನ್ಸ್ ನೋಡಿದಾಗ ಹೆಂಗೆ, ನನ್ನ ಫಸ್ಟ್ ಡೇ ಪ್ರಾಕ್ಟಿಕಲ್ ಡೇಯಿಂದನೂ ನನಗೆ ಒಂದೇ ಕ್ವೆಶನ್ ಇತ್ತು, ಇದನ್ನು ಹೆಂಗೆ ಫಿಕ್ಸ್ ಮಾಡ್ತಾರೆ, ಐ ಥಾಟ್ ಇದನ್ನು ಸ್ಟಿಕ್ ಮಾಡ್ತೀವಿ ಅಂತ. ಐ ಡಿಂಟ್ ನೋ ಅದು ಸ್ಕೆಲಿಟನ್ನಲ್ಲಿ ನಾವು ಜಸ್ಟ್ ಟರ್ನ್ ಮಾಡಿ ಬಿಡೋದು ಅಂತ. ಬಟ್ ಇಟ್ ವಾಸ್ ವೆರಿ ನೈಸ್. ನನಗೂ ಅಂದ್ಕೊಂಡಿಲ್ಲ ನಾವೆಲ್ಲ ಇಷ್ಟೆಲ್ಲ ಮಾಡ್ತೀವಿ ಅಂತ. ಐ ಥಾಟ್ ಒಂದೇ ಇವತ್ತು ಫುಲ್ ಡೇ ಮಾಡ್ತೀವಿ ಅಂತ. ಬಟ್ ಹಾಕಿದ್ಮೇಲೆ ಇಷ್ಟೇ ನಾವು ಓಕೆ ಫೈನ್ ಅಂದ್ಕೊಂಡು ದೆನ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಲೈಕ್ ನಾನು ಮೊನ್ನೆ ನಿಮ್ಮನ್ನು ಕೇಳಿದೆ ನನ್ನ ಸಿಸ್ಟರ್ ಬರ್ಡೇ ಇದೆ ಅಂತ. ನಾನು ಒಬ್ಬಳೇ ಹಿಂಗಪ್ಪ ಮಾಡೋದು, ಓಕೆ ನನ್ನ ಫ್ರೆಂಡ್ಸ್ನ ಹೆಲ್ಪ್ ಕೇಳಬೇಕು ಅಂತ. ಬಟ್ ಟುಡೇ ಆಫ್ಟರ್ ಡೂಯಿಂಗ್ ಐ ವಾಸ್ ಲೈಕ್ ಓಕೆ 1 hour ನನಗೆ ಕೊಟ್ಟರೆ ಅಲೋನ್ ಆಲ್ಸೋ ಯು ಕ್ಯಾನ್ ಡೂ ಅಂತ ಐ ಕೂಡ ಚೆನ್ನಾಗಿದೆ. ಈ ಒಂದೇ ದಿವಸದಲ್ಲಿ ಈ ಥರ ಮಾಡೋದು ಅಂತ ಈಗ ನನಗೆ ಅನ್ನಿಸ್ತಾ ಇದೆ. ಕಾನ್ಫಿಡೆನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು. ಬೇಸಿಕ್ ಅಂದರೆ ಬ್ಲೋವರ್ ಎಲ್ಲ ಯೂಸ್ ಮಾಡಿದ್ದು ಮೇಡಮ್. ಓಕೆ. ಹ್ಯಾಂಡ್ ಬ್ಲೋವರು, ಆದರೆ ವಿತ್ ಸ್ಕೆಲಿಟನ್ ಅಲ್ಲ, PVC ಪೈಪಲ್ಲೆಲ್ಲ ಮಾಡಿದ್ವಿ. ಹೌದು. ಇದೊಂದು ಹೊಸ ಟ್ರೈ ಓಕೆ. ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಏನಪ್ಪ ಇಷ್ಟು ಡಿಫಿಕಲ್ಟ್ ಆಗಿದೆ ಮಾಡೋಕ್ಕೆ ಅಂತ. ಆಮೇಲೆ ಸರ್ ಹೇಳಿದಾಗ ಟ್ರಿಕ್ಸು ಅವಾಗ ಸ್ವಲ್ಪ ಈಸಿ ಅಂತು. ಮತ್ತು ಮೈನ್ ಬಂದು ನಮ್ಮ ಟೀಮ್ ವರ್ಕ್ ಇತ್ತು, ನಮ್ಮ ಗ್ರೂಪಲ್ಲಿ ಟೀಮ್ ವರ್ಕು, ಅದು ಮೈನ್. ಫಸ್ಟಲ್ಲಿ ಕಷ್ಟ ಆಯಿತು, ಆಮೇಲೆ ಸರ್ ಹೇಳಿದ್ಮೇಲೆ ಈಸಿ ಅನಿಸ್ತು. ಓಕೆ, ಟ್ರಿಕ್ಸ್ ಹೇಳ್ತಾ ಈಸಿ ಆಗ್ತಾ ಇದೆ. ಓಕೆ. Like for every 5 or 6 balloons, I will keep that machine separately and then I should do that. So this one is good compared. ಫಸ್ಟ್ ಆಫ್ ಆಲ್ ನನಗೆ ಬಲೂನ್ ಟೈ ಮಾಡೋಕ್ಕೆ ಬರ್ತಿರ್ಲಿಲ್ಲ ಮ್ಯಾಮ್. 2-3-4 ಸತಿ ಹೇಳ್ಕೊಟ್ರು, ಅದಾದಮೇಲೆ ಕಲ್ತಿದ್ದೀನಿ. ಫಸ್ಟ್ ತುಂಬ ಕಷ್ಟ ಇತ್ತು ಹೆಂಗೆ ಅಂತ, ಆಮೇಲೆ ಟೀಮ್ ವರ್ಕ್ ಬೇರೆ ಇತ್ತು. ಹೇಳ್ಕೊಟ್ರು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈಸಿಯಾಗಿ ಮಾಡ್ಬೋದು. ಫಸ್ಟ್ ಡೇನೇ ಇವಾಗ ನಾವು ಎಲ್ಲಿ ನಾವು ಮಿಸ್ಟೇಕ್ ಮಾಡಿದ್ದೀವಿ ಅನ್ನೋದನ್ನ ನಮಗೆ ಕಣ್ಣಿಗೆ ಕಾಣೋ ಥರ ಐಡೆಂಟಿಫೈ ಮಾಡೋದಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಏನೇನಾದರೂ ಮಾಡಿದರೆ ಆಲ್ಟರ್ನೇಟಿವ್ ಏನು ಮಾಡ್ಬೋದು ಅನ್ನೋದು, ಹೆಂಗೆ ಟ್ವಿಸ್ಟ್ ಮಾಡಿ ಅದನ್ನ ಕರೆಕ್ಷನ್ ಮಾಡ್ಬೋದಾ, ಸ್ಪೇಸ್ ಇದೆಯಾ, ಅದು ಒಂದೇ ದಿನದಲ್ಲಿ ನಾವು ಕಲಿತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಒಂದೇ ದಿನ ಎರಡೂ ನೋಡಿದ್ದೀವಿ, ಚೆನ್ನಾಗೂ ಮಾಡಿದ್ದೀವಿ, ಚೆನ್ನಾಗಿ ಮಾಡಿದೆ ಅದನ್ನ ಕರೆಕ್ಷನ್ನು ಮಾಡಿದ್ದೀವಿ. ಗುಡ್. ನಾನು ಮುಂಚೆ ಮಾಡ್ತಾ ಇದ್ರಿಂದ ಜಾಸ್ತಿ ಲೈಕ್ ಪ್ಯಾಚ್ ಎಷ್ಟು ಮಾಡ್ತಿದ್ದೆ ಅದೇ ಜಾಸ್ತಿ ಇರ್ತಿತ್ತು, ಪ್ಯಾಚ್ ಮಾಡೋದೇ ಜಾಸ್ತಿ ಇರ್ತಿತ್ತು. ಓಕೆ. ಸೊ ಪ್ಯಾಚ್ ಮ್ಯಾಕ್ಸಿಮಮ್ ಹೆಂಗೆ ಮಾಡ್ಬೋದು ಅನ್ನೋದನ್ನು ಇವಾಗ ಕಲಿತೆ. ಓಕೆ. ಖುಷಿ ಆಯ್ತು. ಥ್ಯಾಂಕ್ ಯು. We learned about teamwork. Teamwork makes the work better. So first when we started, like each one of us were doing different things, and your team members came and helped us. And even we learned if we have some mistakes, we can like make adjustments and correct them without the client knowing. Actually that heart shape has a lot of big balloons, small balloons, so we learned some trick to hide the bigger balloons at the back.
Yes. 3 ಸಲ ಹೇಳ್ತಾ ಇರಬೇಕು. ಓಕೆ. ಇದು ಫಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸ್ತೀನಿ. ಓಹ್, ಫಸ್ಟ್ ಟೈಮ್ ಅಂದರೆ ನಿಮ್ಮನ್ನು ಫಾಸ್ಟ್ ಮಾಡಿದ್ದೀವಿ ನಾವು. ಸಿ ದೇರ್ ಇಸ್ ನಥಿಂಗ್ ಲೈಕ್ ನಾನು ಒನ್ ಟೈಮಲ್ಲೇ ಕಲ್ತ್ಕೋಬೇಕು, ಫಸ್ಟ್ ಟೈಮಲ್ಲಿ ಬೆಟರ್ ಆಗಬೇಕು ಹಂಗೆಲ್ಲ ಇಲ್ಲ. ಸಿ ಐ ಆಮ್ ಟೆಲಿಂಗ್ ಯು ನೋ ವಿ ಚೂಸ್ ಅನ್ ಆರ್ಟ್ ಒನ್. ಸೊ ಸ್ಟಾರ್ಟಿಂಗಲ್ಲಿ ತುಂಬ ಸ್ಲೋ ಇದ್ವಿ ನಾವು ಮಾಡೋದು, ಎಲ್ಲರೂ ಒಂದೊಂದು ಕಂಪ್ಲೀಟ್ ಮಾಡಿದ್ವಿ, ಮತ್ತು ನೆಕ್ಸ್ಟ್ ನಾವು ಸ್ಪೀಡಪ್ ಆದ್ವಿ. ಸೊ ಮತ್ತು ಟೀಮ್ ವರ್ಕ್ ಚೆನ್ನಾಗಿದೆ. ಥ್ಯಾಂಕ್ ಯು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಯಾವ್ದು ಈಸಿ ಇದೆ ಅದ? ಇದೆ ಈಸಿ ಇದೆ ಮ್ಯಾಮ್, ಟೈಮ್ ಸೇವ್ ಆಗುತ್ತೆ, ಈಸಿ ಇದೆ. ಮತ್ತು ಎಷ್ಟು ಬೇಕೋ ಅಷ್ಟೇ ಬಲೂನ್ಸ್, ಯಾಕಂದರೆ ರಿಬ್ಬನ್ಗೆ ಹಾಕೋಬೇಕಾದ್ರೆ ಗೊತ್ತಾಗೋದಿಲ್ಲ, ಎಕ್ಸ್ಟ್ರಾ ಬ್ಲೋ ಮಾಡ್ತೀವಿ. ತುಂಬ ಎಕ್ಸ್ಟ್ರಾ ಬ್ಲೋ ಮಾಡಿಬಿಟ್ಟು ತುಂಬ ವೇಸ್ಟ್ ಆಗ್ತಾಯಿತ್ತು. ಇದಕ್ಕೆ ಹಂಗಲ್ಲ, ಬೇಕಾದರೆ ಬ್ಲೋ ಮಾಡ್ಕೊಂಡು ಹಾಕೋಬೋದು. ಇದು ಬೆಟರ್ ಅನ್ನಿಸ್ತೆ.